ನಮಸ್ಕಾರ ಸ್ನೇಹಿತರೆ, ಕರುನಾಡ ನ್ಯೂಸ್ಗೆ ಸ್ವಾಗತ. ಮೂಲಂಗಿಯನ್ನೇ ಲಂಚವಾಗಿ ನೀಡಲು ಬಂದ ರೈತ ಮಧುಗಿರಿಯಲ್ಲಿ ನ್ಯಾಯಕ್ಕಾಗಿ ಆಕ್ರಂದನ. ಮಧುಗಿರಿ ತನ್ನ ಜಮೀನಿಗೆ ರಸ್ತೆ ಮಾಡಿಕೊಡಲು ಕಳೆದ 2 ವರ್ಷಗಳಿಂದ ಅರ್ಜಿ ನೀಡಿ ಮನವಿ ಮಾಡಿಕೊಂಡು ಬಂದಿದ್ದರೂ ಸ್ಪಷ್ಟ ಪರಿಹಾರ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಜಕ್ಕೇನಹಳ್ಳಿ ಗ್ರಾಮದ ರೈತ ಪ್ರಸನ್ನ ಕುಮಾರ್ ಅವರು ಇಂದು ತಾಲೂಕು ಕಚೇರಿ ಮುಂದೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕು ಕಚೇರಿ ಎದುರು ಮೈಕ್ ಹಿಡಿದು ಮಾತನಾಡಿದ ರೈತ, ನನಗೆ ಲಂಚ ಕೊಡಲು ಹಣವಿಲ್ಲ. ನಾನು ಬೆಳೆದ ಮೂಲಂಗಿಯನ್ನೇ ಕೊಟ್ಟು ನನ್ನ ಸಮಸ್ಯೆಗೆ ಪರಿಹಾರ ಪಡೆಯಲು ಬಂದಿದ್ದೇನೆ ಎಂದು ಮನವಿ ಮಾಡಿಕೊಂಡಿದ್ದು ಸಾರ್ವಜನಿಕರ ಗಮನ ಸೆಳೆದಿತು. ಹಿನ್ನೆಲೆ ಜಕ್ಕೇನಹಳ್ಳಿ ಗ್ರಾಮದ ರೈತ ಪ್ರಸನ್ನ ಕುಮಾರ್ ಅವರು ಸರ್ವೆ ನಂಬರ್ 8/1 ಜಮೀನಿನಲ್ಲಿ ತರಕಾರಿ ಹಾಗೂ ಇತರೆ ಕೃಷಿ ಉತ್ಪನ್ನಗಳನ್ನು ಬೆಳೆದು ಜೀವನ ನಡೆಸುತ್ತಿದ್ದಾರೆ. ಆದರೆ ಜಮೀನಿಗೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದ ಕಾರಣ 2 ವರ್ಷಗಳ ಹಿಂದೆ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದರು. ಸಮಸ್ಯೆಗೆ ಪರಿಹಾರ ದೊರಕದ ಹಿನ್ನೆಲೆಯಲ್ಲಿ ಅವರು ಲೋಕಾಯುಕ್ತರ ಮೊರೆ ಹೋಗಿದ್ದು, ಜಮೀನಿಗೆ ಕಾನೂನುಬದ್ಧವಾಗಿ ರಸ್ತೆ ಒದಗಿಸುವಂತೆ ಸೂಚನೆ ನೀಡಲಾಗಿತ್ತು ಎಂದು ತಿಳಿದುಬಂದಿದೆ. ಆದರೆ ಈವರೆಗೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ ಎಂಬುದು ರೈತನ ಅಳಲು. ಸ್ಥಳ ಪರಿಶೀಲನೆ ಮತ್ತು ದಾಖಲೆ ಪ್ರಕ್ರಿಯೆಯಲ್ಲಿ ವಿಳಂಬವಾಗಿರುವುದರಿಂದ ರೈತ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ನ್ಯಾಯ ಬೇಕು ಎಂಬ ರೈತನ ಮನವಿ. ಪದೇ ಪದೇ ಕಚೇರಿಗೆ ಅಲೆಯುತ್ತಿದ್ದರೂ ಸಮಸ್ಯೆ ಬಗೆಹರಿಯದೇ ಇರುವುದರಿಂದ ರೈತ ಭಾವನಾತ್ಮಕವಾಗಿ ಮಾತನಾಡಿದ್ದು, ತಕ್ಷಣ ಪರಿಹಾರ ಬೇಕೆಂದು ಅಧಿಕಾರಿಗಳನ್ನು ಒತ್ತಾಯಿಸಿದರು. ನನ್ನ ಜಮೀನಿಗೆ ದಾರಿ ಬೇಕು, ಕಾನೂನು ಪ್ರಕಾರ ನನಗೆ ನ್ಯಾಯ ಸಿಗಬೇಕು ಎಂದು ಅವರು ಮನವಿ ಮಾಡಿಕೊಂಡರು. ಅಧಿಕಾರಿಗಳ ಸ್ಪಷ್ಟನೆ. ಈ ಕುರಿತು ಪ್ರತಿಕ್ರಿಯಿಸಿದ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಅವರು, ರೈತನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಲಾಗುತ್ತಿದೆ. ದಾಖಲೆ ಪರಿಶೀಲನೆ ನಡೆಸಿ ನಮ್ಮ ಅಧಿಕಾರಿಗಳಿಂದ ಯಾವುದೇ ತಪ್ಪಾಗಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ನಕಾಶೆಯಲ್ಲಿ ರಸ್ತೆ ಇದ್ದಲ್ಲಿ ಶೀಘ್ರದಲ್ಲಿ ಕೆಲಸ ಮಾಡಿಸಲಾಗುವುದು. ರೈತ ನಮ್ಮ ನಾಡಿನ ಆಸ್ತಿ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಒತ್ತಾಯ. ರೈತನ ಸಮಸ್ಯೆಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ನೀಡಬೇಕು ಹಾಗೂ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇಂತಹ ಜನಪರ ಸುದ್ದಿಗಳಿಗಾಗಿ ನಮ್ಮ ಕರುನಾಡ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಆಶೀರ್ವದಿಸಿ. ಅಧಿಕಾರಿಗಳಿಗೆ ದುಡ್ಡು ಕೊಡಕ್ಕೆ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡಕ್ಕೆ ಬಂತೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದರೆ ಆರ್ ಎ ಜಯಪ್ರಕಾಶ್ ಅಂದ್ಬಿಟ್ಟು, ನಮ್ಮ BA ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು, ಇಬ್ಬರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತೊಡ್ತಾವ್ರೆ. ಸರ್ ಈಗ ನನಗೇನೋ ಮಾಡಿ ಅನುಕೂಲ ಮಾಡಿಕೊಡಿ, ಇಲ್ಲ ನೀವು ವಾರದಲ್ಲಿ ಬಂದಿಲ್ಲ ನೇಣು ಹಾಕೊಂಡ್ಬಿಡ್ತೀನಿ, ಅಷ್ಟೇ ಮಾಡೋದು. ಇನ್ನು ಬಿಡಿ ಸರ್, ಇನ್ನು ಏನ್ ಮಾಡ್ಬೇಕಿಲ್ಲ ಜೀವನನ. ಇಲ್ಲ ತಾಲೂಕು ಆಫೀಸ್ನ ಸಾಯ್ಬೇಕು, ದುಡ್ಡಿಲ್ಲ, ಏನ್ ಮಾಡೋದಿಲ್ಲ. ಒಂದು ಸೈಟ್ ಬರ್ಕೊಂಡು ಹೊಲ ಬರ್ಕೊಡ್ತೀನಿ, ಒಂದಿಷ್ಟು ಮನೆ ಕಟ್ಕೊಳ್ಳಿ ಬೇಕು ಅಂದ್ರೆ. ನಿನ್ನ ಹತ್ರ ಕೊಡಕ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮೂಲಂಗಿ ಕೊಡ್ತಾ ಇದೆಯಾ? ಹೌದು ಸರ್, ಅದಕ್ಕೇನೆ ಬಂದಿರೋದು. ಕೊಟ್ಟ ಅಧಿಕಾರಿಗಳಿಗೆ ಕೊಟ್ಟ ಸರ್, ಒಬ್ಬ ಅಧಿಕಾರಿ ಇಷ್ಟು ಬರ್ತೀರಾ ಸರ್? ಅಲ್ಲಿ ನಾಡ ಕಚೇರಿಗೆ ಹೋದ್ರು ಒಬ್ಬರು ಇಲ್ಲ. ಅಲ್ಲಿ ನಾಡ ಬಂದು ಬೀಗ ಹಾಕೋಣ ಅಂತ ಕೇಳಿದ್ದೀನಿ. ನಾಳೆ ಬೀಗ ಹಾಕ್ಬಿಡೋಣ ಬಂದು ನಿಮ್ಮ ಆಫೀಸ್ಗೆ ಅಂತ ಹೇಳಿ ಬಂದಿದ್ದೀನಿ, ಒಬ್ಬರು ಇಲ್ಲ. ಮೈಕ್ ತಗೋ ಸರ್, ಅನೌನ್ಸ್ ಮಾಡು. ಮೈಕ್ ನ ಕೂಗು. ಹೌದು ಸರ್, ನಮ್ಮ ಜಮೀನಲ್ಲಿ ಬೆಳೆದಿರೋ ಸರ್. ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀವಿ, ಮೂಲಂಗಿ ಬರ್ರಿ. ಮೈಕ್ ಅನೌನ್ಸ್ ಮಾಡು.